ಬಾಸ್ ಮನೆಯಿಂದ ಈ ವಾರ ಎವಿಕ್ಷನ್ ಆಗಿ ಆಚೆ ಬಂದಂತಹ ಉತ್ತರ ಕರ್ನಾಟಕದ ಜನರ ಮನಸ್ಸನ್ನ ಗೆದ್ದಂತಹ ಮಾಳು ನಿಪ್ನಾಳ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಹಾಯ್ ಸರ್, ಉತ್ತರ ಕರ್ನಾಟಕದ ಮಂದಿಗೆ ತುಂಬಾನೇ ನಿರಾಸೆ ಮಾಡಿಸಿದ್ದೀರಾ ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಬೇಗ ಆಚೆ ಬರ್ತೀರಾ ಅಂತ ಯಾರು ಅನ್ಕೊಂಡಿರಲಿಲ್ಲ. ಈಗ ತಾನೇ ನೋಡ್ತಾ ಇದ್ದೆ ನಿಮ್ಮ ಮನೇಲಿ ನಿಮ್ಮ ಅಣ್ಣನ ಮಗ ಎಲ್ಲರೂ ಕೂಡ ಅಳ್ತಾ ಇದ್ರು. ಸೊ ಬಿಗ್ ಬಾಸ್ ಜರ್ನಿ ಬಗ್ಗೆ ಮತ್ತೆ ಇಷ್ಟೊಂದು ಪ್ರೀತಿ ಗಳಿಸ್ಕೊಂಡಿದ್ದೀರಾ, ಏನು ಹೇಳ್ತೀರಿ ಅಂತ? ಹೇಳ್ಬೇಕಂದ್ರೆ ಮೇಡಮ್, ಯಾಕೆ ನಾವು ಒಬ್ಬ ಹಳ್ಳಿ ಪ್ರತಿಭೆ. ಯಾಕಂದ್ರೆ ನಾವು ಒಬ್ಬ ಬೆಳಿಬೇಕಾದ್ರೆ ನಾವು ಒಬ್ಬ ಕಲಾವಿದರಿಂದ ನಾ ಬೆಳೆದವ. ಈ ಉನ್ನತ ಮಟ್ಟಿಗೆ ಇಷ್ಟು ಬೆಳೆದ ಕೇಸಿಂದ ಒಂದು ಹೆಸರು ಗುರುತಿಸ್ಕೊಂಡು ಬಿಗ್ ಬಾಸ್ ಮನೆಗೆ ಬರಬೇಕಾದ್ರೆ ನನಗೆಲ್ಲ ನನ್ನ ಅಭಿಮಾನಿಗಳ್ದ ಪುಣ್ಯ. ಯಾಕಂದ್ರೆ ನನಗೆ ಅವ್ರದ್ದು ಆಶೀರ್ವಾದ. ಯಾಕಂದ್ರೆ ಅವ್ರನ್ನಂತಿ ನನ್ನ ಜೀವ ಇರೋವರೆಗೂ ಈ ಜೀವ ಮಣ್ಣ ಹೋಗೋವರೆಗೂ ಮರಿಬಾರ್ದು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಾ ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಹೇಳ್ಕೇಸಿಂದ ನಾನು ನಿರೀಕ್ಷಣೆ ಮಾಡಿರ್ಕಿಲ್ಲ, ನಾ ಅನ್ಕೊಂಡಿರ್ಕಿಲ್ಲ. ಯಾಕಂದ್ರೆ ಒಂದು ಅಂಥ ದೊಡ್ಡ ವೇದಿಕೆಗೆ ಹೋಗಿಸಿಂದ ಈ ಹಳ್ಳಿ ಪ್ರತಿಭೆ ಹೋಗಿಸಿಂದ ಇಷ್ಟು ದಿನ ಇರ್ತಾನು ಅಂತ ಹೇಳ್ಕಿಸಿಂದ ಅನ್ಕೊಂಡಿರ್ಕಿಲ್ಲ ನಾನು. ಯಾಕಂದ್ರೆ ಅವ್ರಿಗೆ ಇಷ್ಟು ದಿನ ನನಗೆ ಇಟ್ಕೊಂಡಿದ್ದ ಇಷ್ಟು ದಿನ ನಾನು ಓಟ್ ಹಾಕಿ ಉಳಿಸ್ಕೊಂಡಿದ್ದು ಒಂದು ದೊಡ್ಡ ಖುಷಿ ಐತಿ. ನನಗೆ ಭಾಳ ಹೆಮ್ಮೆ ಅಂದ್ರೆ ಹೆಮ್ಮೆ ವಿಷಯ. ಯಾಕಂದ್ರೆ ನಾನು ನಿರೀಕ್ಷೆ ಮಾಡಿದ್ದ ನಾ ಅವ್ರಿಗೆ ಜನಕ್ಕೆ ಹೊಂದಾಣಿಕೆ ಹಾಕೊಂಡಿರ್ಲು ಅಂತ ಹೇಳ್ಕಿಸಿಂದ ನನಗೆ ಪ್ರಶ್ನೆ ಫಸ್ಟ್ ವಾರ ಸೆಕೆಂಡ್ ವಾರ ಅಂತ ಹಿಂಗೆ ತಲೆ ಕಟ್ಟಿತ್ತು ನನಗೆ. ಇವ್ರ ಜೋಡಿ ಹೆಂಗೆ ಮಾತಾಡ್ದು, ಇವ್ರ ಜೋಡಿ ಹೆಂಗೆ ಹೊಂದಾಣಿಕೆ ಆಗುದಾ, ಇವರೇ ಹಿಂಗೆ ಮಾತಾಡ್ತಾರೋ, ನನ್ನ ಭಾಷೆಯರೇ ಬೇರೆ, ಅವ್ರ ಭಾಷೆಗೆ ನನ್ನ ಭಾಷೆಗೆ ಹೊಂದಾಣಿಕೆ ಹಾಕೋತಿಲ್ಲ ಆಮೇಲೆ ಅಂತ ಹೇಳ್ಕಿಸಿಂದ ಭಾಳ ಒಂದು ಮನದಾಗ ಕುತೂಹಲ ಆಯಿತು. ಹಂಗೆ ಜರ್ನಿ ಕಂಟಿನ್ಯೂ ಆಯಿತು. ಫಸ್ಟ್ ವಾರ ಸೆಕೆಂಡ್ ವಾರ ಅಂತ ನನ್ನ ಫ್ಯಾಮಿಲಿ ನೆನಪಂತಿ ಸಿಕ್ಕಾಪಟ್ಟಿ ಕಾಡ್ತು. ಯಾಕಂದ್ರೆ ಯಾಕೆ ಕಾಡ್ತಪ್ಪ ಅಂದ್ರೆ, ನಾವು ಒಂದು ದಿನ ಎಲ್ಲಿಯೂ ಬೇರೆ ಕಡೆ ಹೋಗಿಸಿಂದ ಸ್ಟೇ ಮಾಡಿದವಲ್ಲ, ಬೇರೆ ಕಡೆ ವಸ್ತಿ ಮಾಡಿದವಲ್ಲ. ಒಂದು ದಿನ ಆಯಿತು, 2 ದಿನ ಆಯಿತು, ಲಾಸ್ಟ್ 3ನೇ ದಿನಕ್ಕೆ ನಾನು ಮನೆಗೆ ಇರ್ತಿದ್ನಿ. ಯಾಕಂದ್ರೆ ನನ್ನ ಮಕ್ಕಳಾಯಿತು, ನನ್ನ ತಂದೆ ತಾಯಿ ಆಯಿತು, ನಮ್ಮ ಫ್ಯಾಮಿಲಿ ಆಯಿತು, ನನ್ನ ಮಿಸ್ಸಸ್ ಆಯಿತು, ಹಿಂಗೆಲ್ಲ ಒಂಥರ ಕೆಟ್ಟ ನೆನಪು ಕಾಡ್ತಿದ್ದು. ಅದು ನೆನಪು ಅಲ್ಲಿ ಬರೋಕೆ ಶುರು ಮಾಡ್ತು 2 ವಾರ ಆದ ನಂತರ. ಅದನ್ನು ಒಂದು ವಿಷಯ ಇಟ್ಕೊಂಡು ಕಿಸಿಂದ ಒಬ್ಬರು ನಾಮಿನೇಟ್ ಮಾಡಿರು. ನಾಮಿನೇಟ್ ಮಾಡೋಣ, ಅವಾಗ ನಾನು ಕಣ್ಣೀರು ಹಾಕಿನಿ. ಅವ್ರಿಗೆ ನನ್ನ ಮನಸ್ಸಿನಾಗಿಂದ ಹೇಳ್ಕೋದು ತಪ್ಪೇನಾ? ಇಲ್ಲಿ ಅದನ್ನು ಹೇಳ್ಕೊಂಡಿದ್ದು ನಾಮಿನೇಟ್ ಮಾಡ್ತಾರಂದ್ರೆ ಇಲ್ಲಿ ಫ್ಯಾಮಿಲಿ ಬಗ್ಗೆ ಆಯಿತು, ಯಾವ್ದ್ರ ಬಗ್ಗೆ ಆಯಿತು, ನಾವು ಹೇಳ್ಕೋಬಾರ್ದು ಅನ್ನೋದು ಅವಾಗ ಒಂದು ಮನಸ್ಸು ಗಟ್ಟಿ ಮಾಡ್ಕೊಂಡ ಒಂದು ಯೋಚನೆ ಮಾಡಿನಿ. ನಾ ಇಲ್ಲಿ ಬದುಕಬೇಕಾದ್ರೆ ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂದು ಬದುಕಬೇಕು. ನಾನು ಹೊರಗೆ ಆದ್ಮೇಲೆ ದುನಿಯಾ ಸಿಗ್ತೈತಿ. ನಾ ಇಲ್ಲಿ ಮನ್ಯಾಗ ಬದುಕಬೇಕಾದ್ರೆ ನನ್ನ ತಾಯಿ ಇಲ್ಲ, ನನ್ನ ತಂದೆ ಇಲ್ಲ, ಮಕ್ಕಳಿಲ್ಲ, ಬಂಧು ಇಲ್ಲ, ಬಳಗಿಲ್ಲ ಅಂದ ನಾ ಇಲ್ಲಿ ಒಬ್ಬನ ಜೀವನ ಮಾಡತ್ತ. ನಂದು ಇಲ್ಲಿ ಬಿಗ್ ಬಾಸ್ ಮನ್ಯಾಗ ಜೀವನ ಮಾಡ್ರೆ ನಾ ಇಲ್ಲಿ ಮುಂದೆ ಇರಬೇಕು ಅನ್ನೋದು ಗೊತ್ತಾಯ್ತು ನನಗೆ. ಆ ನಂತರ ಡಿಸೈಡ್ ಮಾಡ್ಕೊಂಡು ನನಗೆ ಯಾರೂ ಇಲ್ಲ, ನಾ ಇಲ್ಲಿ ಇರಾಮ್ ಒಬ್ಬ, ನನಗೆ ಇಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡು ಜೀವನ ಮಾಡಿನಿ. ಅಲ್ಲಿಂದ ಫಸ್ಟ್ ಡೇದಿಂದ ಒಂದು 91 ದಿನ ಕಳೆದಿವ್ರಿ. ಖುಷಿ ಆಕೈತಿ. ಈಗ ಬಿಗ್ ಬಾಸ್ ಆಫರ್ ಬಂದಾಗ ಮಾಳು ಅವರು ಓಕೆ ಮಾಡೋದಕ್ಕೆ ಎಷ್ಟು ಯೋಚನೆ ಮಾಡಿದ್ರು ಅಂತ? ನಾಂತಿ ಸಿಕ್ಕಾಪಟ್ಟಿ ಯೋಚನೆ. ನನಗೆ ಆಸೆ, ನನಗೆ ಬಿಗ್ ಬಾಸ್ ಇಷ್ಟ ಅನ್ನೋಕ್ಕಿಂತನೂ ನಾ ಸುದೀಪ್ ಸರ್ ಅಭಿಮಾನಿ ರೀ, ಅಪ್ಪಟ ಅಭಿಮಾನಿ. ಯಾಕಂದ್ರೆ ನಾ ಬಂದದ್ದು ಆ್ಯಕ್ಚುಲಿ ನಾ ಬಿಗ್ ಬಾಸ್ ಅನ್ನೋಕ್ಕಿಂತನೂ ನಾ ಸುದೀಪ್ ಸರ್ಗಳಿಗೋಸ್ಕರ ಬಂದಿದ್ನ ಇಲ್ಲಿ ಬಿಗ್ ಬಾಸ್ ಮನೆಗೆ. ಯಾಕಂದ್ರೆ ನನ್ನ ತಾಯಿ ತಂದೆಗೂ ಇಷ್ಟ ಆದ್ರಿಕಿಲ್ಲ, ನನ್ನ ಮಗನಂತಿ 1 ದಿನ 2 ದಿನ ಬಿಟ್ಟು ರಾಕಂತಿ ಆಗೋದಿಲ್ಲ ನಮಗೆ. ಯಾಕಂದ್ರೆ ನಾವು ಇರೋ ಒಬ್ಬ ಮಗ, ನಮ್ಮ ಮನೆ ಏಳಿಗೆ ಬೀಳಿಗೆ ಹಿಡ್ಕೊಂಡು ಅದನ್ನೆಲ್ಲ ನಾನು ನೋಡ್ಕೋಬೇಕು. ಯಾಕೆ ಜವಾಬ್ದಾರಿ ಅನ್ನೋದು ಭಾಳ ಇತ್ತು ನನಗೆ. ಮನೆ ಜವಾಬ್ದಾರಿ ಅನ್ನೋದು ಒಂದು ಕೊಡೋದು ಹಿಡ್ಕೊಂಡು ತೊಗೋದು ಹಿಡ್ಕೊಂಡು ಮನೆ ನಡ್ಸ್ಕೊಂತ ಹೋಗೋದು ಹಿಡ್ಕೊಂಡು ಮತ್ತು ನನ್ನದೇ ಆದ ಒಂದು ಅಭಿಮಾನಿಗಳ ಆಶೀರ್ವಾದದಿಂದ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ನು, ಒಂದು ಚಲೋ ಐತಿ. ಅದಕ್ಕೆ ನಾ ಕಂಟೆಂಟ್ ಕೊಡಬೇಕು. ಸಿಕ್ಕಾಪಟ್ಟಿ ಜವಾಬ್ದಾರಿ ಅಂದರೆ ಜವಾಬ್ದಾರಿ ಮೇಲೆ ಜವಾಬ್ದಾರಿ. ಅದನ್ನು ಹೇಳಿರೋ ಒಂದು ಲಿಸ್ಟ್ ಐತಿ. ಅದನ್ನೆಲ್ಲ ಬಿಟ್ಟು ಕೇಸಿಂದ ಏನೋ ನಾ ಇವರ ಕೇಳ್ಯಾರ ಅಂತ ಕೇಸಿಂದ ಅದನ್ನು ನಾನು ಮಿಸ್ಯೂಸ್ ಮಾಡ್ಕೋಬಾರ್ದು. ಯಾಕಂದ್ರೆ ನನ್ನ ತಕ್ಕ ಅಪರ್ಚುನಿಟಿ ನನ್ನ ತಕ್ಕ ಹುಡ್ಕೊಂಡು ಬಂದೈತೆ ಅಂದ್ರೆ ಅದನ್ನು ನಾನಾಗಿ ಅದನ್ನು ದೂರ ಸರಿಸಬಾರ್ದು ಅಂತ ಹೇಳ್ಕಿಸಿಂದ ಒಂದು ಬೇಡ ಅಂತ ನಾ ಮಾಡೀನಿ. ನಮ್ಮ ಮನೆಯವ್ರು ಆಯಿತು, ನಮ್ಮ ಮಿಸ್ಸಸ್ ಆಯಿತು, ನನಗೆ ಬೇಕಾದವರಾಯಿತು, ಹಿಂಗೆ ನಮ್ಮ ಹುಡುಗರಾಯಿತು. ಇಲ್ಲ ನಾ ಇದು ಬಂದೈತೆ ಅಂದ್ರೆ, ಅವಕಾಶ ಬಂದೈತೆ ಅಂದ್ರೆ ನೀವು ಹೋಗಲೇಬೇಕು, ನೀವು ಹೋಗಿ ಬರಬೇಕನ. ನೀವು ಸುದೀಪ್ ಸರ್ಗಳಿಗೋಸ್ಕರ ಹೋಗಬೇಕು, ಅಲ್ಲಿರಬೇಕು, ಏನೋ ಒಂದು ಸಾಧನೆ ಬರಬೇಕು ಅಂತ ಹೇಳ್ಕಿಸಿಂದ ಎಲ್ಲರೂ ನಿರೀಕ್ಷೆ ಮಾಡಿದಾಗ ಆ ನಂತರ ಒಪ್ಕೊಂಡು ನಾನು ಅಲ್ಲಿ ನನಗೆ ಭಯ. ಯಾಕಂದ್ರೆ ನಾನು ಬಿಗ್ ಬಾಸ್ ಅಂದ್ರೆ ಯಾಕೆ ಭಯ ಅಂದ್ರೆ, 1 ವರ್ಷದಿಂದ 12 ಸೀಸನ್ ತನಕ 1 ಸೀಸನ್ ನೋಡಿದವಲ್ಲ. ಆದ್ರೆ ಬಿಗ್ ಬಾಸ್ ಅಂದ್ರೆ ಅಲ್ಲಿ ಹೆಂಗೆ ಮಾತಾಡ್ತಾರೋ ಹೆಂಗಿರ್ತಾರೋ ಅನ್ನೋದು ನನಗೆ ಒಟ್ಟ ತಲೆಯಾಗನೂ ಇಲ್ಲ. ನಾ ಬಿಗ್ ಬಾಸ್ ಮನೆಗೆ ಬಂದ ಮೇಲತ್ತ ಇಲ್ಲಿ ಹಿಂಗಿರ್ಬೇಕು, ಹಿಂಗೆ ಮಾತಾಡಬೇಕು ಎಲ್ಲ ಕಲ್ಕೊಂತಿದ್ದೆ ನಾ ಬಿಗ್ ಬಾಸ್ ಮನೆಗೆ ಬಂದ ಮೇಲತ್ತ. ಯಾಕಂದ್ರೆ ನಮ್ಮ ಮನ್ಯಾಗ ಟಿವಿ ಇತ್ತಂದ್ರೆ ನಾ 2-3 ವರ್ಷ ಆಯ್ತು, 2-3 ವರ್ಷ ಆಯ್ತು ಟಿವಿ ಬಂದ. ಯಾಕೆ ಅದ್ರಾಗ ನಮಗೆ ಆವಾಗಿನ ಪರಿಸ್ಥಿತಿ ಹೆಂಗಿತ್ತಂದ್ರೆ, ಈಗ ಟಿವಿ ನೋಡ್ಬೇಕಂದ್ರೆ ಒಂದು ತಿಂಗಳ ರಿಚಾರ್ಜ್ ಇತ್ತಂದ್ರೆ 3 ತಿಂಗಳು ರಿಚಾರ್ಜ್ ಇರಂಗಿಲ್ಲ.
3 ತಿಂಗಳು ರಿಚಾರ್ಜ್ ಇತ್ತಂದ್ರೆ 6 ತಿಂಗಳು ರಿಚಾರ್ಜ್ ಇರೋಂಗಿಲ್ಲ. ಹಂಗೆ ಸ್ವಲ್ಪ ಕಷ್ಟ ಇತ್ತು. ಹಂಗೆ ನಾ ಅಂತ ಟಿವಿನ ನೋಡೋದು ಕಡಿಮೆ ನಂದು ಜಾಸ್ತಿ ರೀ. ನನಗೆ ಹೊರಗೆ ಹಾಡೋದ, ಹೊರಗಿನ ಪ್ರಪಂಚ ಅಂದರೆ ಈಗ ಶೋ ಮಾಡೋದ, ಜನರ ಜೋಡಿ ತಿರುಗಾಡೋದ, ಹಿಂಗೆ ಭಾಳ ಇತ್ತು ನನಗೆ. ನಂಗೆ ಬಿಗ್ ಬಾಸ್ ಮನೆಗೆ ಬರ್ಬೇಕಾದ್ರೆ ಭಾಳ ಯೋಚನೆ ಅಂದ್ರೆ ಭಾಳ ಯೋಚನೆ ಮಾಡಿ ಗಟ್ಟಿ ನಿರ್ಧಾರ ಮಾಡ್ಕೊಂಡು ಬನ್ನಿ ಇಷ್ಟರ ಮಟ್ಟ ಇಲ್ಲಿ ಆಗಿದ್ರಿ ಈಗ.